ಮೊದಲ ದಿನವೇ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊನೆಟೈಸ್ ಮಾಡಿಬಿಟ್ಟು ಅದರಿಂದ ಹಣವನ್ನು ಗಳಿಸೋಕೆ ಶುರು ಮಾಡಬಹುದು. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ದಿಂದ ಹಣವನ್ನು ಗಳಿಸುವುದಕ್ಕಾಗಿ ನಿಮಗೆ 1000 ಸಬ್ಸ್ಕ್ರೈಬರ್ಗಳಿರಬೇಕು, 4000 ಗಂಟೆಗಳ ವಾಚ್ ಟೈಮ್ ಇರಬೇಕು ಅಂತೇನೂ ನಿಯಮವಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ದಿಂದ ಹಣ ಗಳಿಸೋಕೆ ನಿಮಗೆ ಇದರ ಅವಶ್ಯಕತೆ ಇಲ್ಲ. ನೀವು ಮೊದಲ ದಿನವೇ 0 ಸಬ್ಸ್ಕ್ರೈಬರ್ಗಳೊಂದಿಗೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊನೆಟೈಸ್ ಮಾಡಿಬಿಟ್ಟು ಅದರಿಂದ ಹಣವನ್ನು ಗಳಿಸ್ಬೋದು. ಹೇಗೆ ಅಂತ ತಿಳಿದುಕೊಳ್ಳುವ ಆಸೆ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಈ ಲೆಸನನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಾನು ನಿಮಗೊಂದು ಟಾಸ್ಕನ್ನು ಕೊಡುವೆ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಹೆಸರನ್ನು, ಸದ್ಯಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಎಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಅಸ್ಪೈರಿಂಗ್ ಯೂಟ್ಯೂಬರ್ಗಳೇ ನೋಡ್ತಾ ಇರ್ತಾರೆ. ನಿಮ್ಮದು ನೆಟ್ವರ್ಕಿಂಗ್ ಆಗುತ್ತೆ ಮತ್ತು ನಿಮ್ಮ ಚಾನಲ್ನ ಪುಕ್ಸಟ್ಟೆ ಮಾರ್ಕೆಟಿಂಗ್ ಆಗುತ್ತೆ. ಅದಕ್ಕಾಗಿ ಈ ಡೀಟೇಲ್ಸನ್ನು ಕಮೆಂಟ್ ಮಾಡಿ. ಯೂಟ್ಯೂಬ್ನಿಂದ ಹಣ ಗಳಿಸೋಕೆ ಬಹಳಷ್ಟು ಆಪ್ಷನ್ಗಳಿವೆ, ಆದರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ. ಬಹಳಷ್ಟು ಜನ ಯೂಟ್ಯೂಬ್ನಿಂದ ಹಣ ಗಳಿಸೋಕೆ ಇರುವ ದಾರಿ ಯಾವುದಪ್ಪ ಅಂತಂದರೆ ಬರೀ ಯೂಟ್ಯೂಬ್ ಆ್ಯಡ್ಸೆನ್ಸು, ಗೂಗಲ್ ಆ್ಯಡ್ಸೆನ್ಸು ಅಂತ ಅಂದ್ಕೊಂಡಿದ್ದಾರೆ. ಯೂಟ್ಯೂಬ್ ಆ್ಯಡ್ ರೆವೆನ್ಯೂವನ್ನು ಬಿಟ್ಟು ಕೂಡ ನೀವು ಬೇರೆ ಬೇರೆ ಮೂಲಗಳಿಂದ ಸಾಕಷ್ಟು ಹಣವನ್ನು ಸಂಪಾದಿಸಬಹುದು. ಅದಕ್ಕಾಗಿ ನೀವು 1000 ಜನ ಸಬ್ಸ್ಕ್ರೈಬರ್ಗಳಾಗಲಿ, 4000 ಅವರ್ ವಾಚ್ ಟೈಮ್ ಆಗಲಿ, ಆವಾಗ ಮೊನೆಟೈಸೇಷನ್ ಆಗುತ್ತೆ, ಅದರಿಂದ ದುಡ್ಡು ಬರುತ್ತೆ ಅಂತೇಳಿ ಕಾಯುತ್ತಾ ಕೂಡಬೇಡಿ. ನಿಮ್ಮ ಗೋಲ್ಡನ್ ಟೈಮನ್ನು, ದುಡ್ಡನ್ನು ವೇಸ್ಟ್ ಮಾಡಬೇಡಿ. ಇವತ್ತು ನೀವು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀರಪ್ಪ ಅಂತಂದರೆ ಬೇಗನೆ ಏನು 1000 ಸಬ್ಸ್ಕ್ರೈಬರ್ಗಳು ಆಗಲ್ಲ, ಬೇಗನೆ 4000 ಗಂಟೆಗಳ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಲ್ಲ. ಇದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. 90% ಜನರಿಗೆ 2-3 ವರ್ಷ ತೆಗೆದುಕೊಳ್ಳುತ್ತೆ. ಸೊ 2-3 ವರ್ಷದ ತನಕ ನೀವು ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀರಾ? ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಫರ್ಟ್ ವೇಸ್ಟ್ ಆಗುತ್ತಲ್ಲ, ಹೇಗೆ ಸರ್ವೈವ್ ಆಗ್ತೀರಾ? ಅದಕ್ಕಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಬಿಸ್ನೆಸ್ನ ಥರ ಟ್ರೀಟ್ ಮಾಡಿ. ಹೇಗೆ ಬಿಸ್ನೆಸ್ಸಲ್ಲಿ ಇವತ್ತು ದುಡ್ಡು ಹಾಕಿ ಶುರು ಮಾಡಿದ್ದೀರಪ್ಪ ಅಂತಂದರೆ ರೆವೆನ್ಯೂ ಬರಬೇಕು ಅಂತೇಳಿ ಕೆಲಸ ಮಾಡ್ತಿರೋ, ಯೂಟ್ಯೂಬ್ನಲ್ಲಿಯೂ ಕೂಡ ಅದೇ ಮೈಂಡ್ಸೆಟ್ನೊಂದಿಗೆ ಕೆಲಸ ಮಾಡಿ. ನೀವು ಮೊದಲ ದಿನದಿಂದಲೇ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಹಣ ಗಳಿಸ್ಬೇಕಪ್ಪ ಅಂತಂದರೆ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಗಳು ಬೇಕಾಗಿಲ್ಲ. ನಿಮಗೆ ಸರಿಯಾಗಿ ಹೈ ಕ್ವಾಲಿಟಿ ಕಂಟೆಂಟ್ ಮಾಡೋಕ್ಕೆ ಬರಬೇಕು. ನಿಮ್ಮಲ್ಲಿ ಸ್ಮಾರ್ಟ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ಗಳಿರಬೇಕು. ನಿಮಗೆ ಜನರಿಂದ ಹೇಗೆ ಮಾನಿಟರಿ ಬೆನಿಫಿಟನ್ನು ತೆಗೆದುಕೊಳ್ಳೋದು, ಜನರನ್ನು ಹೇಗೆ ನಿಮ್ಮ ಒಂದು ಐಡಿಯಾಲಜಿಗೆ ತಕ್ಕಂತೆ ಕನ್ವರ್ಟ್ ಮಾಡೋದು, ಈ ಕಲೆ ಬರ್ತಾ ಇರಬೇಕು. ಮತ್ತು ನೀವು ನಿಮ್ಮ ಆಡಿಯನ್ಸ್ಗಳ ಟ್ರಸ್ಟನ್ನು ಗೇನ್ ಮಾಡಬೇಕು. ಇಷ್ಟಿದ್ರೆ ಸಾಕು, ಸಬ್ಸ್ಕ್ರೈಬರ್ಗಳು ಬೇಕಾಗಿಲ್ಲ ಜಾಸ್ತಿ. ಇಷ್ಟು ಕಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ಮೊದಲ ದಿನದಿಂದಲೇ ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊನೆಟೈಸ್ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ಯೂಟ್ಯೂಬ್ದಿಂದ ಹಣ ಗಳಿಸೋಕೆ ಇರುವ ಬೇರೆ ಬೇರೆ ದಾರಿಗಳು ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವೇ ನಂಬರ್ 1, ಪ್ರಮೋಟ್ ಯುವರ್ ಓನ್ ಬಿಸ್ನೆಸ್ ಆನ್ ಯೂಟ್ಯೂಬ್. ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಿಬಿಟ್ಟು ಮೊದಲ ದಿನದಿಂದಲೇ ಹಣವನ್ನು ಗಳಿಸ್ಬೋದು. ಈಗ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನಾನು ಹೊಸದಾಗಿ ಒಂದು ಲಾಗ್ ಚಾನಲನ್ನು ಶುರು ಮಾಡಿರುವೆ ಒಂದು 2-3 ತಿಂಗಳ ಹಿಂದೆ. ನಾನು ಈ ಲಾಗ್ಸ್ ಚಾನಲನ್ನು ಯೂಟ್ಯೂಬ್ ಆ್ಯಡ್ ರೆವೆನ್ಯೂವನ್ನು ಗಳಿಸೋಕೆ ಶುರು ಮಾಡಿಲ್ಲ. ಈ ಲಾಗ್ ಚಾನಲನ್ನು ನಾನು ನನ್ನ ಟೂರಿಸಮ್ ಸ್ಟಾರ್ಟಪ್ನ ಎಲ್ಲ ಸರ್ವಿಸ್ಗಳನ್ನು ಪ್ರಮೋಟ್ ಮಾಡೋದಕ್ಕಾಗಿ ಶುರು ಮಾಡಿರುವೆ. ನಮ್ಮ ಹೋಟೆಲ್ ಚೈನ್ಸ್ಗಳನ್ನು ಪ್ರಮೋಟ್ ಮಾಡುವುದಕ್ಕಾಗಿ, ಬಸ್ ಬುಕ್ಕಿಂಗನ್ನು ಪ್ರಮೋಟ್ ಮಾಡುವುದಕ್ಕಾಗಿ, ಫುಡ್ ಪಾರ್ಟ್ನರ್ಶಿಪ್ಗಳನ್ನು ಪ್ರಮೋಟ್ ಮಾಡುವುದಕ್ಕಾಗಿ, ಟ್ರಾವೆಲ್ ಪ್ಯಾಕೇಜ್ಗಳನ್ನು ಸೇಲ್ ಮಾಡುವುದಕ್ಕಾಗಿ, ಮಿಕ್ಕ ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟಿಗಳಿಗೆ, ಟ್ರೆಕ್ಕಿಂಗ್ ಪ್ರೋಗ್ರಾಮ್ಗಳಿಗೆ ಜನರನ್ನು ಹೊಂದಿಸುವುದಕ್ಕಾಗಿ ಶುರು ಮಾಡಿರುವೆ. ನಾನು ನನ್ನ ಲಾಗ್ಸ್ಗಳನ್ನು ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವೆ. ಕಡಿಮೆನೇ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಕಡಿಮೆ ವ್ಯೂಸ್ ಬಂದರೂ ಕೂಡ ಎಲ್ಲ ಟ್ರಾವೆಲ್ ಎಂಥೂಜಿಯಾಸ್ಟ್ ಜನರೇ ಆ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಸೊ ಡೈರೆಕ್ಟ್ಲಿ ನನ್ನ ಟಾರ್ಗೆಟ್ ಆಡಿಯನ್ಸ್ಗಳ ತನಕನೇ ನನ್ನ ವಿಡಿಯೋಗಳು ಹೋಗ್ತವೆ. ಅವರು ನನ್ನ ಪ್ಯಾಕೇಜ್ಗಳನ್ನು, ಸರ್ವಿಸ್ಗಳನ್ನು ಬುಕ್ ಮಾಡ್ತಾರೆ, ನನಗೆ ರೆವೆನ್ಯೂ ಬರುತ್ತೆ. ಸೊ ಇದೇ ಥರ ನೀವು ಕೂಡ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ಏನು ಬೇಕಾದರೂ ಇರಲಿ, ನೀವು ನಿಮ್ಮ ಬಿಸ್ನೆಸ್ನ ರಿಲೇಟೆಡ್ ಆಗಿ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನೇ ಯೂಟ್ಯೂಬ್ನಲ್ಲಿ ಪ್ರಮೋಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ನಿಮ್ಮ ಬಿಸ್ನೆಸ್ದಿಂದಲೇ ದುಡ್ಡು ಗಳಿಸ್ಬೋದು. ಸೊ ನಿಮಗೆ ಯಾಕೆ ಬೇಕು 4000 ಗಂಟೆಗಳ ವಾಚ್ ಟೈಮು, 1000 ಸಬ್ಸ್ಕ್ರೈಬರ್ಗಳು? ಸೊ ಡೇ 1ದಿಂದಲೇ ನೀವು ಬಿಸ್ನೆಸ್ ಮೈಂಡ್ಸೆಟ್ದೊಂದಿಗೆ ಹೋದರೆ ಡೇ 1ದಿಂದಲೇ ನಿಮಗೆ ದುಡ್ಡು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಯೂಟ್ಯೂಬಲ್ಲಿ ಸರಿಯಾಗಿ ಪ್ರಮೋಟ್ ಮಾಡಿ. ವೇ ನಂಬರ್ 2, ಅಫಿಲಿಯೇಟ್ ಮಾರ್ಕೆಟಿಂಗ್ ಆನ್ ಯೂಟ್ಯೂಬ್. ಯಾರದ್ದು ಸ್ವಂತ ಬಿಸ್ನೆಸ್ ಇದೆನೋ ಅವರು ತಮ್ಮ ಸ್ವಂತ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಿ ದುಡ್ಡು ಮಾಡ್ಬೋದು. ಆದರೆ ಭಾಳಷ್ಟು ಜನರಿಗೆ ಸ್ವಂತ ಬಿಸ್ನೆಸ್ಸೇ ಇರಲ್ಲ.
ಸೊ ನಿಮಗೂ ಕೂಡ ನಿಮ್ಮದೇ ಆದಂಥ ಸ್ವಂತ ಬಿಸ್ನೆಸ್ ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡೋ ತನಕ ಬೇರೆಯವರ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಿಬಿಟ್ಟು ಅದರಿಂದ ಹಣವನ್ನು ಗಳಿಸ್ಬೋದು. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ದಿಂದ ಸಾಧ್ಯ ಇದೆ. ಸದ್ಯಕ್ಕೆ ನೀವು ಯಾವ ಯಾವ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀರೋ, ಯಾವ ಯಾವ ಸರ್ವಿಸ್ಗಳನ್ನು ಬಳಸ್ತಾ ಇದ್ದೀರೋ ಅದನ್ನು ನಿಮ್ಮ ಆಡಿಯನ್ಸ್ಗಳೊಂದಿಗೆ ಶೇರ್ ಮಾಡಿಬಿಟ್ಟು ಅವುಗಳ ಪರ್ಚೇಸ್ ಲಿಂಕನ್ನು ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಬಿಟ್ಟು ಸೇಲ್ ಮಾಡಿಸಿದರೆ ನಿಮಗೆ ಸೇಲ್ ಆದ ನಂತರ ಅಫಿಲಿಯೇಟ್ ಕಮಿಷನ್ ಬರುತ್ತೆ. ಉದಾಹರಣೆಗಾಗಿ ನಾನೀಗ ಡಿಜಿಟಲ್ ಬೋರ್ಡನ್ನು ಬಳಸ್ತಾ ಇರುವೆ, ಈ ಪೆನ್ನನ್ನು ಬಳಸ್ತಾ ಇರುವೆ, ಮೈಕನ್ನು ಬಳಸ್ತಾ ಇರುವೆ, ಕ್ಯಾಮ್ರಾ ಬಳಸ್ತಾ ಇರುವೆ, ಲೈಟಿಂಗ್ ಸೆಟಪ್ ಇದೆ, ಸ್ಟುಡಿಯೋ ಸೆಟಪ್ ಇದೆ, ಜೊತೆಗೆ ಟಿ ಶರ್ಟ್ ಇದೆ. ಈ ಥರನಾದ ಸಾವಿರಾರು ವಸ್ತುಗಳಿರ್ತವೆ, ಸಾವಿರಾರು ಸರ್ವಿಸ್ಗಳಿರ್ತವೆ. ನಿಮಗೆ ಯಾವುದು ಇಷ್ಟ ಇದೆಯೋ, ನೀವು ಯಾವುದು ಬಳಸ್ತಾ ಇದ್ದೀರೋ ಅದನ್ನು ನಿಮ್ಮ ಆಡಿಯನ್ಸ್ಗಳಿಗೆ ರಿಕಮೆಂಡ್ ಮಾಡ್ತೀರಾ, ಜನ ತೊಗೊತಾರೆ, ನಿಮಗೆ ಅಫಿಲಿಯೇಟ್ ಕಮಿಷನ್ ಬರುತ್ತೆ. ನೀವು ಇದೇ ಥರ ಬುಕ್ಸ್ಗಳನ್ನು ಮಾರಾಟ ಮಾಡ್ಬೋದು, ಟೂಲ್ಸ್ಗಳನ್ನು ಮಾರಾಟ ಮಾಡ್ಬೋದು, ಗ್ಯಾಜೆಟ್ಸ್ಗಳನ್ನು ಮಾರಾಟ ಮಾಡ್ಬೋದು, ವೆಬ್ ಹೋಸ್ಟಿಂಗು, ಡೊಮೇನು, ಈ ಥರ ಏನು ಬೇಕಾದರೂ ಜನರಿಗೆ ರಿಕಮೆಂಡ್ ಮಾಡ್ಬೋದು. ಈ ಸದ್ಯಕ್ಕೆ ಎಲ್ಲ ಕಂಪನಿಗಳು ಕೂಡ ಅವರ ಪ್ರಾಡಕ್ಟ್ಗಳನ್ನು ಮತ್ತು ಸರ್ವಿಸ್ಗಳನ್ನು ರಿಕಮೆಂಡ್ ಮಾಡುವ ಕ್ರಿಯೇಟರ್ಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಅಫಿಲಿಯೇಟ್ ಕಮಿಷನ್ ಕೊಡ್ತಾ ಇದ್ದಾರೆ. ಸೊ ನೀವು ಮೊದಲ ವಿಡಿಯೋದಿಂದಲೇ ಪ್ರಾಡಕ್ಟ್ಗಳನ್ನು ರಿಕಮೆಂಡ್ ಮಾಡಿಬಿಟ್ಟು ಅಫಿಲಿಯೇಟ್ ಕಮಿಷನ್ದಿಂದ ಹಣವನ್ನು ಗಳಿಸೋಕ್ಕೆ ಶುರು ಮಾಡಬಹುದು. ವೇ ನಂಬರ್ 3, ಸೆಲ್ ಯುವರ್ ಓನ್ ಡಿಜಿಟಲ್ ಪ್ರಾಡಕ್ಟ್ಸ್. ನೀವು ನಿಮ್ಮ ಹತ್ರ ಇರುವ ನಾಲೆಜನ್ನು, ನಿಮ್ಮ ಟ್ಯಾಲೆಂಟನ್ನು ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮದೇ ಆದಂತಹ ಡಿಜಿಟಲ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ನಿಮ್ಮ ವಿಡಿಯೋಗಳ ಮೂಲಕ ಮಾರ್ಕೆಟಿಂಗ್ ಮಾಡಿಬಿಟ್ಟು ಅದರಿಂದಲೂ ಕೂಡ ಹಣ ಗಳಿಸ್ಬೋದು. ಡಿಜಿಟಲ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡೋಕ್ಕೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ ಮತ್ತು ನಿಮಗೆ ಇನ್ವೆಂಟ್ರಿ ಇಡುವ, ಸ್ಟೋರೇಜ್ ಇಡುವ ಕಷ್ಟ ಕೂಡ ತೆಗೆದುಕೊಳ್ಬೇಕಾಗಿಲ್ಲ ಮತ್ತು ಇಲ್ಲಿ ಜಾಸ್ತಿ ಮಾರ್ಜಿನ್ ಕೂಡ ಇರುತ್ತೆ. ನೀವು ಎಕ್ಸಾಮ್ಗಂತ ಪ್ರಿಪೇರ್ ಮಾಡಿರುವ ನಿಮ್ಮ ಸ್ವಂತ ನೋಟ್ಸ್ಗಳನ್ನು ಡಿಜಿಟಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಮಾರಾಟ ಮಾಡಬಹುದು. ನಿಮ್ಮ PDF ಮಾರಬಹುದು, ಇ ಬುಕ್ಸ್ಗಳನ್ನು ಮಾರಾಟ ಮಾಡಬಹುದು, ಆನ್ಲೈನ್ ಕೋರ್ಸ್ಗಳನ್ನು ಮಾರಾಟ ಮಾಡಬಹುದು, ಆಡಿಯೋ ಬುಕ್ಸ್ಗಳನ್ನು ಮಾರಾಟ ಮಾಡಬಹುದು, ಟೆಂಪ್ಲೇಟ್ಸ್ಗಳನ್ನು ಮಾರಾಟ ಮಾಡಬಹುದು, ಪ್ರೀಮಿಯಂ ಗೈಡ್ಸ್ಗಳನ್ನು, ಸಾಫ್ಟ್ವೇರ್ಸ್ಗಳನ್ನು, ಲಟ್ಸ್ಗಳನ್ನು, ಆ್ಯನಿಮೇಷನ್ಸ್ಗಳನ್ನು, ಏನು ಬರುತ್ತೋ ಅದನ್ನೆಲ್ಲವನ್ನು ನೀವು ಮಾರಾಟ ಮಾಡಬಹುದು. ಸೊ ಡಿಜಿಟಲ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಮತ್ತು ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮೋಟ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಖರೀದಿ ಮಾಡ್ತಾರೆ, ನಿಮಗೆ ಡೈರೆಕ್ಟಾಗಿ ದುಡ್ಡು ಬರುತ್ತೆ. ಸೊ ಬರೀ ನೀವು ಯೂಟ್ಯೂಬ್ ಆ್ಯಡ್ ರೆವೆನ್ಯೂವಿಂದ ದುಡ್ಡು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಬಲ್ಲೆ ನಾನು. ಸೊ ಅದು ಯಾವಾಗ 1000 ಸಬ್ಸ್ಕ್ರೈಬರ್ ಆಗೋದು, ಯಾವಾಗ 4000 ಗಂಟೆ ವಾಚ್ ಟೈಮ್ ಬರೋದು, 2-3 ವರ್ಷ ಇದರಲ್ಲೇ ಹೋಗುತ್ತೆ. 2-3 ವರ್ಷದಲ್ಲಿ ನೀವು ವಿಡಿಯೋ ಮಾಡಿ ಸತ್ತೋಗ್ತೀರ. ಸೊ ಫಸ್ಟ್ ಡೇಯಿಂದಲೇ ದುಡ್ಡು ಬರಬೇಕು. ಸೊ ಅದಕ್ಕಾಗಿ ನೀವು ಬ್ಯಾಕಪ್ಪಲ್ಲಿ ಒಂದು ಬಿಸ್ನೆಸ್ ಪ್ಲ್ಯಾನ್ ಇಟ್ಕೊಂಡೇ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು. ವಿದೌಟ್ ಬಿಸ್ನೆಸ್ ಪ್ಲ್ಯಾನ್ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೇ ಹೋಗಬಾರ್ದು ನೀವು. ವೇ ನಂಬರ್ 4, ಪ್ರೊವೈಡ್ ಸರ್ವಿಸಸ್ ಥ್ರೂ ಯೂಟ್ಯೂಬ್. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಎಕ್ಸ್ಪರ್ಟೀಸ್ನ ರಿಲೇಟೆಡ್ ಆಗಿ ವಿಡಿಯೋಗಳನ್ನು ಹಾಕಿಬಿಟ್ಟು ಯೂಟ್ಯೂಬ್ನಲ್ಲೇ ನಿಮ್ಮ ಪೋರ್ಟ್ಫೋಲಿಯೋವನ್ನು ಬಿಲ್ಡ್ ಮಾಡಬಹುದು. ಇದು ಮೋಸ್ಟ್ ಎಫೆಕ್ಟಿವ್ ಮಾರ್ಕೆಟಿಂಗ್ ಟೆಕ್ನಿಕ್ ಆಗಿದೆ. ನನ್ನ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಡಾಕ್ಟರ್ಸ್ಗಳಾಗಿದ್ದಾರೆ, ಇಂಜಿನಿಯರ್ಸ್ಗಳಾಗಿದ್ದಾರೆ, ಮೆಂಟರ್ಸ್ಗಳಾಗಿದ್ದಾರೆ, ಟೀಚರ್ಸ್ಗಳಾಗಿದ್ದಾರೆ, ಅಡ್ವೊಕೇಟ್ಗಳಾಗಿದ್ದಾರೆ, ಆರ್ಕಿಟೆಕ್ಟ್ಗಳಾಗಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು, ಸ್ಟಾರ್ಟಪ್ ಫೌಂಡರ್ಸ್ಗಳೇ ಆಗಿದ್ದಾರೆ. ಸದ್ಯಕ್ಕೆ ಪೊಲಿಟಿಷಿಯನ್ಸ್ಗಳು ಕೂಡ ನನ್ನ ಆನ್ಲೈನ್ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಾನು ಅವರಿಗೆ ಇದನ್ನೇ ಹೇಳ್ತಾ ಇರುವ ಕೋರ್ಸಲ್ಲಿ, ನೀವು ಬೇರೆಯವರು ಮಾಡಿರುವ ವಿಡಿಯೋಗಳನ್ನು ನೋಡ್ತಾ ಟೈಮ್ ವೇಸ್ಟ್ ಮಾಡುವ ಬದಲಿ ನಿಮ್ಮ ಫೀಲ್ಡಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ. ನಿಮ್ಮದಲ್ಲೊಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ, ನಿಮ್ಮದು ಫುಕ್ಸಟ್ಟೆ ಮಾರ್ಕೆಟಿಂಗ್ ಆಗುತ್ತೆ. ಸೊ ಡೈರೆಕ್ಟಾಗಿ ಜನ ನಿಮ್ಮ ಮೇಲೆ ಟ್ರಸ್ಟ್ ಮಾಡಿ ನಿಮ್ಮ ಹತ್ರ ಬರ್ತಾರೆ. ಆವಾಗ ನೀವು ಅವರಿಗೆ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಡಿ, ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡಿ, ಅವರಿಗೇನಾದರೂ ಪ್ರಾಡಕ್ಟ್ಗಳನ್ನು ಮಾರಿ ಈ ಥರ ಡೈರೆಕ್ಟಾಗಿ ದುಡ್ಡು ಮಾಡ್ಬೋದು. ಸೊ ನೀವು ಕೂಡ ಡೈರೆಕ್ಟ್ಲಿ ನಿಮ್ಮ ಸರ್ವಿಸ್ಗಳನ್ನು ನಿಮ್ಮ ಜನರಿಗೆ, ಅಂದರೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗಳಿಗೆ ಮಾರಾಟ ಮಾಡಿಬಿಟ್ಟು ಹಣ ಗಳಿಸ್ಬೋದು. ನೀವು 1-on-1 ಕೋಚಿಂಗ್ ಕೊಡಬಹುದು, ನೀವು ಪರ್ಸ್ನಲ್ ಕನ್ಸಲ್ಟೇಷನನ್ನು ಕೊಡಬಹುದು, ನೀವು ಫ್ರೀಲ್ಯಾನ್ಸ್ ಅಥವಾ ಪ್ರೊಜೆಕ್ಟ್ ಸರ್ವಿಸ್ಗಳನ್ನು ಕೊಡಬಹುದು, ನೀವು ಅವರಿಗೆ ಪ್ರೊಫೆಷ್ನಲ್ ಅಡ್ವೈಸನ್ನು ಕೊಡಬಹುದು, ನೀವು ಅವರಿಗೆ ಸ್ಕಿಲ್ ಬೇಸ್ಡ್ ಮೆಂಟರ್ಶಿಪ್ಪನ್ನು ಕೊಡಬಹುದು. ನಿಮ್ಮದು ಯೂಟ್ಯೂಬ್ನಲ್ಲಿ ಒಂದು ಪೋರ್ಟ್ಫೋಲಿಯೋ ಇದೆಯಪ್ಪ ಅಂತಂದರೆ ಜನರಿಗೆ ನಿಮ್ಮ ಮೇಲೆ ಭರವಸೆ ಮೂಡುತ್ತೆ, ಜನ ನಿಮ್ಮ ಸರ್ವಿಸ್ಗಳನ್ನು ತೊಗೊತಾರೆ. ನನ್ನ ಸ್ಟೂಡೆಂಟ್ ಒಬ್ಬರು ಇದ್ದಾರೆ, ಅವರು ಡಾಕ್ಟರ್ ಇದ್ದಾರೆ. ಜಸ್ಟ್ ಈಗ ಅವಳಿಗೆ 28 ವರ್ಷ.
ಸೊ ಅವಳಿಗೆ ಹಾಸ್ಪಿಟಲ್ನಲ್ಲಿ ಮುಂಚೆ ಎಷ್ಟು ದುಡ್ಡು ಕೊಡ್ತಾ ಇದ್ರಲ್ಲ ಅದ್ರ 10 ಪಟ್ಟು ಯೂಟ್ಯೂಬ್ನಿಂದ ಬರ್ತಾ ಇದೆ. ಹಾಗೆ ಯೂಟ್ಯೂಬ್ನಲ್ಲಿ ತನ್ನ ಎಕ್ಸ್ಪರ್ಟೀಸ್ನ ರಿಲೇಟೆಡ್ ಆಗಿ ವಿಡಿಯೋಗಳನ್ನು ಮಾಡ್ತಾಳೆ. ಜನ ಅವಳ ಕನ್ಸಲ್ಟೆನ್ಸಿಗಾಗಿ 15 ನಿಮಿಷ ಮಾತಾಡೋಕ್ಕೆ 900 ರೂಪಾಯಿ ಬುಕ್ ಮಾಡ್ತಾರೆ. 15 ನಿಮಿಷ ಮಾತಾಡೋಕ್ಕೆ 900 ರೂಪಾಯಿ ಚಾರ್ಜ್ ಮಾಡ್ತಾಳೆ. ಸೊ ಆಕೆ ಫಸ್ಟ್ ಡೇಯಿಂದಲೇ ಮಾಡ್ತಾ ಬರ್ತಾ ಇದ್ದಾಳೆ. ಸೊ ನೀವು ಕೂಡ ಈ ರೀತಿ ನಿಮ್ಮ ಪೋರ್ಟ್ಫೋಲಿಯೋವನ್ನು ಯೂಟ್ಯೂಬ್ನಲ್ಲಿ ಬಿಲ್ಡ್ ಮಾಡಿಬಿಟ್ಟು ಜನರಿಗೆ ಸರ್ವಿಸ್ ಕೊಟ್ಬಿಟ್ಟು ಡೇ 1ದಿಂದಲೇ ದುಡ್ಡನ್ನು ಮಾಡಬಹುದು. ವೇ ನಂಬರ್ 5 ಆ್ಯಂಡ್ ಲಾಸ್ಟ್, ಡೊನೇಷನ್ಸ್ ಆ್ಯಂಡ್ ಫ್ಯಾನ್ ಸಪೋರ್ಟ್. ನಿಮ್ಮ ಹತ್ರ ನಾಲೆಜ್ ಇದೆ, ನೀವು ಚೆನ್ನಾಗಿರುವ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಜನ ನಿಮಗೆ ಡೇ 1ದಿಂದಲೇ ಸಪೋರ್ಟ್ ಮಾಡೋಕ್ಕೆ ಶುರುವಾಗಿಬಿಡ್ತಾರೆ. ನಿಮ್ಮಲ್ಲಿ ದಮ್ ಇರಬೇಕಷ್ಟೇ, ನಿಮ್ಮ ವಿಡಿಯೋಗಳಲ್ಲಿ ದಮ್ ಇರಬೇಕಷ್ಟೇ. ಜನ ನಿಮಗೆ ಡೊನೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಜನರಿಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಬೈ ಅ ಕಾಪಿ ಫಾರ್ ಮೀ ಅಂತೇಳಿ ಒಂದು ಲಿಂಕನ್ನು ಕೊಡ್ಬೋದು. ಅಂದರೆ ಜನರಿಗೆ ನಿಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಅವ್ರು ನಿಮಗೆ ನಿಮ್ಮ ಕಾಪಿಯನ್ನು ಪರ್ಚೇಸ್ ಮಾಡ್ತಾರೆ. ಅಂದರೆ ಒಂದು 50 ರೂಪಾಯಿ ಡೊನೇಟ್ ಮಾಡ್ತಾರೆ. ನೀವು ಪ್ಯಾಟ್ರಾನ್ನಲ್ಲಿ ನಿಮ್ಮ ಡೊನೇಷನನ್ನು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲವೇ ಡೈರೆಕ್ಟಾಗಿ ನೀವು UPI ID ಕೊಟ್ಬಿಟ್ಟು ಜನರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ ಜನ ಸಪೋರ್ಟ್ ಮಾಡ್ತಾರೆ. ನೀವು ಮೆಂಬರ್ಶಿಪ್ಗಳನ್ನು ಮಾಡಿಸ್ಬೋದು. ಪರ್ಸ್ನಲ್ ಕಮ್ಯುನಿಟಿಗೆ, ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡುವುದಕ್ಕಾಗಿ ಜನರ ಕಡೆಯಿಂದ ದುಡ್ಡು ತೊಗೋಬೋದು. ಸೊ ಈ ರೀತಿ ನೀವು ಡೈರೆಕ್ಟಾಗಿ ಜನರಿಂದ ಡೊನೇಷನನ್ನು ತೊಗೊಂಡ್ಬಿಟ್ಟು, ಫ್ಯಾನ್ ಸಪೋರ್ಟನ್ನು ತೊಗೊಂಡ್ಬಿಟ್ಟು ಫಸ್ಟ್ ಡೇಯಿಂದಲೇ ಯೂಟ್ಯೂಬ್ನಿಂದ ಹಣವನ್ನು ಸಂಪಾದಿಸಬಹುದು. ಬರೀ ಹುಡುಗಿಯರಷ್ಟೇ ಸಂಪಾದನೆ ಮಾಡ್ತಾ ಇಲ್ಲ, ಬಹಳಷ್ಟು ಜನ ಹುಡುಗರಿಗೂ ಕೂಡ ಡೊನೇಷನ್ಸ್ಗಳು ಬರ್ತಾ ಇವೆ. ನೀವು ಪೊಲಿಟಿಕಲ್ ಕಂಟೆಂಟ್ ಮಾಡ್ತಾ ಇದ್ದೀರಾ ಅಥವಾ ರಿಲಿಜಿಯಸ್ ಕಂಟೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಯಾರ ಪರವಾಗಿ ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಅವರ ಅಂಧಭಕ್ತರು ಇರ್ತಾರಲ್ಲ, ಅವ್ರು ಸಿಕ್ಕಾಪಟ್ಟೆ ಡೊನೇಟ್ ಮಾಡ್ತಾರೆ. ನೀವು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಪ್ರೂವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿಬಿಡಿ, ಜನ ಡೊನೇಟ್ ಮಾಡೇ ಮಾಡ್ತಾರೆ. ಯಾವುದಾದ್ರೂ ಒಂದು ಧರ್ಮದ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡಿ, ಜನ ಡೊನೇಟ್ ಮಾಡೇ ಮಾಡ್ತಾರೆ. ಇಲ್ಲ ನಿಮಗೆ ಈ ಥರ ಮಾಡೋದು ಇಷ್ಟ ಇಲ್ಲಪ್ಪ ಅಂತಂದರೆ ನೀವು ಸೈನ್ಸ್ನ ಬಗ್ಗೆ, ಎಜುಕೇಷ್ನಲ್ ಕಂಟೆಂಟ್ನ ಬಗ್ಗೆ ಮಾಡಿ, ಆವಾಗಲೂ ಸ್ವಲ್ಪ ಜನನಾದರೂ ಡೊನೇಟ್ ಮಾಡೇ ಮಾಡ್ತಾರೆ. ಮೊದಲ ದಿನದಿಂದಲೇ ನಿಮ್ಮ ಹತ್ರ ಇನ್ಕಮ್ ಬರೋಕ್ಕೆ ಶುರುವಾಗತ್ತೆ. ಈ 5 ಮೆಥಡ್ಗಳ ಮೂಲಕ ಮೊದಲ ದಿನವೇ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊನಟೈಸ್ ಮಾಡ್ಬೋದು. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಾನು ಹೇಳಿದ ಎಲ್ಲ ಟೆಕ್ನಿಕ್ಗಳನ್ನು ಹೇಗೆ ಪ್ರಾಕ್ಟಿಕಲಿ ಅಪ್ಲೈ ಮಾಡೋದು ಅನ್ನೋದನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ, ಯೂಟ್ಯೂಬ್ನ ಬಗ್ಗೆ ಬೇಸಿಕ್ದಿಂದ ಅಡ್ವಾನ್ಸ್ ಲೆವೆಲ್ ತನಕ ಎಲ್ಲವನ್ನು ಕಲಿಬೇಕು ಮತ್ತು ನನ್ನ ಎಲ್ಲ ಸೀಕ್ರೆಟ್ಸ್ಗಳನ್ನು ನೀವು ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.